ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ಲೋಕದಲ್ಲಿ ನಾನು ನಿಮಗೆ ಕರ್ನಾಟಕದ ಮೋಸ್ಟ್ ಅಮೇಜಿಂಗ್, ಮೋಸ್ಟ್ ಬ್ಯೂಟಿಫುಲ್ ಬಟ್ ಅನ್ಪಾಪ್ಯುಲರ್ ಹಿಡನ್ ವಾಟರ್ ಫಾಲ್ಸ್ಗಳನ್ನ ತೋರಿಸುವನಿದ್ದೇನೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ಲೋಗ್ ಆಗಿದೆ. ಸೊ ಈಗಲೇ ಇದಕ್ಕೆ ಲೈಕ್ ಮಾಡಿ ಮತ್ತು ಕೊನೆಯ ತನಕ ನೋಡಿ. ಲೆಟ್ಸ್ ಬಿಗಿನ್. ಸದ್ಯಕ್ಕೆ ನಾನು ಗೋಕಾಕ್ ಫಾಲ್ಸ್ ಏರಿಯಾದಲ್ಲಿರುವೆ. ಈ ಗೋಕಾಕ್ ಫಾಲ್ಸ್ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿದೆ. ಗೋಕಾಕ್ ಸಿಟಿಯಿಂದ ಈ ಗೋಕಾಕ್ ಫಾಲ್ಸ್ ಕೇವಲ 6.5 ಕಿಲೋಮೀಟರ್ ದೂರದಲ್ಲಿದೆ. ಸದ್ಯಕ್ಕೆ ನಾನು ಇದರ ಎದುರುಗಡೆನೇ ಇರುವೆ, ನಿಮಗೂ ಕೂಡ ತೋರಿಸುವೆ, ನಡ್ರಿ. ಇದು ಗೋಕಾಕ್ ಫಾಲ್ಸ್ನ ವ್ಯೂ ಪಾಯಿಂಟ್ ಆಗಿದೆ. ಇದಕ್ಕೆ ಓಲ್ಕಾಟ್ ವ್ಯೂ ಪಾಯಿಂಟ್ ಅಂತ ಕರೆಯುತ್ತಾರೆ. ಇಲ್ಲಿಂದ ನಿಮಗೆ ಗೋಕಾಕ್ ಫಾಲ್ಸ್ನ ಒಂದು ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತದೆ. ಈ ಗೋಕಾಕ್ ಫಾಲ್ಸ್ಗೆ ಕರ್ನಾಟಕದ ನಯಾಗರ್ ಫಾಲ್ಸ್ ಅಂತಲೂ ಕರೆಯುತ್ತಾರೆ, ಏಕೆಂದರೆ ಈ ವಾಟರ್ ಫಾಲ್ಸ್ ಅಮೆರಿಕಾದ ನಯಾಗರ್ ಫಾಲ್ಸ್ನಂತೆ ಕಾಣಿಸುತ್ತದೆ. ಗೋಕಾಕ್ ಫಾಲ್ಸ್ನ ಆಳ 52 ಮೀಟರ್ಸ್ ಇದೆ ಹಾಗೂ ಅಗಲ 177 ಮೀಟರ್ಸ್ ಇದೆ. ಈ ವಾಟರ್ ಫಾಲ್ಸ್ ಕುದುರೆಯ ಲಾಳದ ಆಕಾರದಲ್ಲಿದೆ. ಈ ಗೋಕಾಕ್ ಫಾಲ್ಸ್ನ ಮೇಲ್ಗಡೆ 14 ಮೀಟರ್ ಎತ್ತರದಲ್ಲಿ ಸುಮಾರು 200 ಅಡಿ ಉದ್ದದ ಒಂದು ತೂಗು ಸೇತುವೆ ಇದೆ. ಇದು ಗೋಕಾಕ್ ಫಾಲ್ಸ್ನ ಅತಿ ದೊಡ್ಡ ಆಕರ್ಷಣೆಯಾಗಿದೆ. ಈ ತೂಗು ಸೇತುವೆಯನ್ನು ಸುಮಾರು 1900ನೇ ಇಸ್ವಿಯಲ್ಲಿ ನಿರ್ಮಿಸಲಾಗಿದೆ. ಆವಾಗಿನ ಬ್ರಿಟಿಷ್ ಕಾಲದಲ್ಲಿ ನದಿಯ ಆಚೆ ಕಡೆ ಇರುವ ಜನರಿಗೆ ನದಿಯ ಈಚೆ ಕಡೆ ಬರುವುದಕ್ಕಾಗಿ ಯಾವುದೇ ರಸ್ತೆ ಇರಲಿಲ್ಲ. ಅದಕ್ಕಾಗಿ ಈ ತೂಗು ಸೇತುವೆಯನ್ನು ನಿರ್ಮಿಸಲಾಗಿದೆ. ಬರೀ ಭಾರತವಷ್ಟೇ ಅಲ್ಲ, ಇಡೀ ಏಷ್ಯಾ ಖಂಡದಲ್ಲೇ ಮೊದಲ ಬಾರಿಗೆ ಜಲವಿದ್ಯುತ್ತನ್ನು ಈ ಗೋಕಾಕ್ ಫಾಲ್ಸ್ನಲ್ಲಿ ತಯಾರಿಸಲಾಗಿದೆ. ಈ ಫಾಲ್ಸ್ನ ಪಕ್ಕದಲ್ಲೇ ಒಂದು ಹಳೆಯ ಕಾಟನ್ ಮಿಲ್ ಇದೆ. ಇದಕ್ಕೆ ಈಗ ಗೋಕಾಕ್ ಟೆಕ್ಸ್ಟೈಲ್ಸ್ ಲಿಮಿಟೆಡ್ ಎಂಬ ಹೆಸರಿದೆ. ಈ ಮಿಲ್ಗೆ ಎಲೆಕ್ಟ್ರಿಕ್ ಪವರ್ ಸಪ್ಲೈ ಮಾಡುವುದಕ್ಕೆ ಗೋಕಾಕ್ ಫಾಲ್ಸ್ನಲ್ಲಿ 1887ರಲ್ಲಿಯೇ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲಾಗಿತ್ತು. ಈಗಲೂ ಇಲ್ಲಿ ಜಲವಿದ್ಯುತ್ತನ್ನು ತಯಾರಿಸಲಾಗುತ್ತದೆ. ಈ ಗೋಕಾಕ್ ಫಾಲ್ಸ್ ಘಟಪ್ರಭಾ ನದಿಯಿಂದ ನಿರ್ಮಾಣವಾಗಿದೆ. ಘಟಪ್ರಭಾ ನದಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗುತ್ತದೆ. ಅಲ್ಲಿಂದ ಮಹಾರಾಷ್ಟ್ರ ಕರ್ನಾಟಕ ಗಡಿಭಾಗದ ಗುಡ್ಡುಗಾಡುಗಳಿಂದ ಹರಿದು ಕರ್ನಾಟಕದ ಹಿಡ್ಕಲ್ ಡ್ಯಾಮನ್ನು ಸೇರುತ್ತದೆ. ಅನಂತರ ಹಿಡ್ಕಲ್ ಡ್ಯಾಮ್ನಿಂದ ಹೊರಬಂದು ಗೋಕಾಕ್ ಕಣಿವೆಯಲ್ಲಿ ಗೋಕಾಕ್ ಫಾಲ್ಸನ್ನು ನಿರ್ಮಿಸುತ್ತದೆ. ಈ ಘಟಪ್ರಭಾ ನದಿ ಕೃಷ್ಣಾ ನದಿಯ ಒಂದು ಉಪನದಿಯಾಗಿದೆ ಮತ್ತು ಇದು ಆಲ್ಮಟ್ಟಿ ಡ್ಯಾಮ್ನ ಸಮೀಪ ಚಿಕ್ಕ ಸಂಗಮದಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತದೆ. ಈ ಗೋಕಾಕ್ ಫಾಲ್ಸ್ನ ಪಕ್ಕದಲ್ಲೇ ಮಹಾಲಿಂಗೇಶ್ವರ ಎಂಬ ಪುರಾತನ ಶಿವನ ಮಂದಿರ ಇದೆ. ಇದು ಚಾಲುಕ್ಯನ್ ವಾಸ್ತುಶಿಲ್ಪ ಶೈಲಿಯಲ್ಲಿದೆ. ನಾನು ಶ್ರಾವಣ ಮಾಸದಲ್ಲಿ ಇಲ್ಲಿಗೆ ಭೇಟಿ ನೀಡಿರುವುದರಿಂದ ಸದ್ಯಕ್ಕೆ ಭಕ್ತರ ಸಂಖ್ಯೆ ಅಧಿಕವಾಗಿದೆ. ಗೋಕಾಕ್ ಫಾಲ್ಸ್ನ ಸುತ್ತಮುತ್ತ ಈಗಲೂ ನೀವು ಬ್ರಿಟಿಷರ ಕೆಲವೊಂದಿಷ್ಟು ಕುರುಹುಗಳನ್ನು ಗಮನಿಸಬಹುದು. ಈ ಬ್ಯಾಂಕ್ನ ಕಟ್ಟಡ ಹಾಗೂ ATMನ ಕಟ್ಟಡವನ್ನು ನೋಡಿ ನಿಮಗೆ ಗೊತ್ತಾಗುತ್ತದೆ. ಇದು ಗೋಕಾಕ್ ಮಿಲ್ಸ್ನ ಹೊರಗೋಡೆಯಾಗಿದೆ. ಇದು ಕರ್ದಂಟು. ಇದು ಗೋಕಾಕ್ನ ಸ್ಪೆಷಲ್ ಸ್ವೀಟ್ ಆಗಿದೆ. ಇದಕ್ಕಾಗಿಯೇ ಗೋಕಾಕ್ಗೆ ಕರ್ದಂಟು ನಗರ ಅಂತಾರೆ. ಈ ಗೋಕಾಕ್ ವಾಟರ್ ಫಾಲ್ಸ್ನೊಂದಿಗೆ ನನ್ನ ಬಾಲ್ಯದ ಹಾಗೂ ಕಾಲೇಜು ದಿನಗಳ ಬಹಳಷ್ಟು ನೆನಪುಗಳು ಅಂಟಿಕೊಂಡಿವೆ. ಹೇಗನಿಸಿತು ಗೆಳೆಯರೆ ಗೋಕಾಕ್ ಫಾಲ್ಸ್ ನಿಮಗೆ? ಈ ಸುಂದರವಾದ ಗೋಕಾಕ್ ಫಾಲ್ಸ್ಗಾಗಿ ಒಂದು ಲೈಕನ್ನು ನೀಡಿ. ನಾನು ನಿಮಗೀಗ ಮತ್ತೊಂದು ಅಮೇಜಿಂಗ್ ಆಗಿರುವ ವಾಟರ್ ಫಾಲ್ಸನ್ನು ತೋರಿಸೋದಕ್ಕಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಒಂದು ವೇಳೆ ನೀವು ಎಲ್ಲ ತರಹದ ವಿಡಿಯೋಗಳನ್ನು ಪ್ರೊಫೆಷ್ನಲ್ ಆಗಿ ಎಡಿಟ್ ಮಾಡೋದನ್ನು ಕಲಿಯುವವರಿದ್ದರೆ roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಆನ್ಲೈನ್ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ಔಟ್ ಮಾಡಿ. ನಾನು ನಿಮಗಾಗಿ ಒಂದು ಸ್ಪೆಷಲ್ ಡಿಸ್ಕೌಂಟ್ ಆಫರನ್ನು ಕೂಡ ಅರೇಂಜ್ ಮಾಡಿರುವೆ. SP10 ಡಿಸ್ಕೌಂಟ್ ಕೂಪನನ್ನು ಯೂಸ್ ಮಾಡಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಗೆಳೆಯರೇ, ನಾನೀಗ ಗೋಕಾಕ್ ಫಾಲ್ಸನ್ನು ಬಿಟ್ಟು ಗೊಡ್ಚಿನಮಲ್ಕಿ ಎಂಬ ಊರಿಗೆ ಬಂದಿರುವೆ. ಈ ಗೊಡ್ಚಿನಮಲ್ಕಿ ಊರು ಗೋಕಾಕ್ ವಾಟರ್ ಫಾಲ್ಸ್ನಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿದೆ. ಈ ಊರಿನ ಹೊರವಲಯದಲ್ಲಿ ಗೊಡ್ಚಿನಮಲ್ಕಿ ವಾಟರ್ ಫಾಲ್ಸ್ ಇದೆ. ಇದು ಕೂಡ ಒಂದು ಸುಂದರವಾಗಿರುವ ವಾಟರ್ ಫಾಲ್ಸ್ ಆಗಿದೆ. ಆದರೆ ಇದು ಕಾಡಿನ ಮಧ್ಯದಲ್ಲಿದೆ, ಜನ ನಿಬಿಡವಾದ ಪ್ರದೇಶದಲ್ಲಿದೆ. ಅದಕ್ಕಾಗಿ ಒಂದು ವೇಳೆ ನೀವು ಇಲ್ಲಿಗೆ ಬರೋರಿದ್ದರೆ ನಿಮ್ಮ ಸೇಫ್ಟಿಯೊಂದಿಗೆ ಬನ್ನಿ.
ಬನ್ನಿ ನಾನು ಈ ಬ್ಯೂಟಿಫುಲ್ ಆಗಿರುವ ವಾಟರ್ ಫಾಲ್ಸನ್ನು ಈಗ ನಿಮಗೆ ತೋರಿಸುವೆ. ಇದು ಗೊಡ್ಚಿನ್ಮಲ್ಕಿ ವಾಟರ್ ಫಾಲ್ಸ್ನ ಆರಂಭವಾಗಿದೆ. ಇದು ಸಣ್ಣ ವಾಟರ್ ಫಾಲ್ಸ್ ಆಗಿದ್ದರೂ ಸಹ ತುಂಬಾನೇ ಸುಂದರವಾಗಿದೆ. ಇದಕ್ಕೆ ಮಾರ್ಕಂಡೇಯ ವಾಟರ್ ಫಾಲ್ಸ್ ಅಂತಲೂ ಕರೆಯುತ್ತಾರೆ. ಏಕೆಂದರೆ ಈ ಗೊಡ್ಚಿನ್ಮಲ್ಕಿ ವಾಟರ್ ಫಾಲ್ಸ್ ಮಾರ್ಕಂಡೇಯ ನದಿಯಿಂದ ನಿರ್ಮಾಣವಾಗಿದೆ. ಮಾರ್ಕಂಡೇಯ ನದಿ ಘಟಪ್ರಭಾ ನದಿಯ ಒಂದು ಉಪನದಿಯಾಗಿದೆ. ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬೈಲೂರಿನಲ್ಲಿ ಉಗಮವಾಗುತ್ತದೆ ಮತ್ತು ಗೋಕಾಕ್ ನಗರದ ಸಮೀಪ ಘಟಪ್ರಭಾ ನದಿಯನ್ನು ಸೇರುತ್ತದೆ. ಈ ಗೊಡ್ಚಿನ್ಮಲ್ಕಿ ವಾಟರ್ ಫಾಲ್ಸ್ ಸುಮಾರು 25 ಮೀಟರ್ ಆಳವಾಗಿದೆ. ಡ್ರೋನ್ ವ್ಯೂನಲ್ಲಿ ಮಾತ್ರ ಇದರ ಸಂಪೂರ್ಣ ದೃಶ್ಯ ನಮಗೆ ನೋಡಲು ಸಿಗುತ್ತದೆ. ಇದು ತುಂಬಾ ಸುಂದರವಾಗಿರುವ ವಾಟರ್ ಫಾಲ್ಸ್ ಆಗಿದೆ ಮತ್ತು ಸ್ವಲ್ಪ ಡೇಂಜರಸ್ ಕೂಡ ಆಗಿದೆ. ಇದಂತೂ ಖತರ್ನಾಕ್ ಆಗಿರುವ ವಾಟರ್ ಫಾಲ್ಸ್ ಆಗಿದೆ ಗೆಳೆಯರೆ. ಮೇಲಿನಿಂದ ಮಳೆ ಹಾಗೆ ಬೀಳ್ತಾನೆ ಇದೆ, ಹೀಗಾಗಿ ನೀರಿನ ಪ್ರವಾಹ ಹೆಚ್ಚಾಗಿದೆ. ನೀವು ನನ್ನ ಹಿಂದ್ಗಡೆ ನೋಡ್ಬೋದು, ಜೋರಾಗಿ ಮಳೆನೂ ಬರ್ತಾ ಇದೆ ಹಾಗೂ ನೀರು ಕೂಡ ಜಾಸ್ತಿ ಬರ್ತಾ ಇದೆ. ಗೆಳೆಯರೆ, ನಿಮಗೆ ಗೊಡ್ಚಿನ್ಮಲ್ಕಿ ವಾಟರ್ ಫಾಲ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸದ್ಯಕ್ಕೆ ಟೈಮ್ ಈವ್ನಿಂಗ್ 4 ಗಂಟೆ ಆಗಿದೆ. ಇನ್ನೂ ನಮ್ಮ ಹತ್ರ 2 ಗಂಟೆಯ ಸಮಯವಿದೆ. ಈ ಗೊಡ್ಚಿನ್ಮಲ್ಕಿ ವಾಟರ್ ಫಾಲ್ಸಿನ ಸಮೀಪದಲ್ಲಿಯೇ ಅಂದರೆ ಸುಮಾರು ಒಂದು 17 ಕಿಲೋಮೀಟರ್ ಅಂತರದಲ್ಲಿ ಒಂದು ವಾಟರ್ ಡ್ಯಾಮ್ ಇದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸುವೆ. ಲೆಟ್ಸ್ ಗೋ. ನಿಮಗೀಗ ನನ್ನ ಹಿಂದೆ ಕಾಣಿಸ್ತಿದೆಯಲ್ಲ, ಇದೇ ಹಿಡ್ಕಲ್ ಡ್ಯಾಮ್ ಆಗಿದೆ. ಇದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಗ್ರಾಮದಲ್ಲಿದೆ. ಈ ಅಣೆಕಟ್ಟನ್ನು ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಗೋಕಾಕ್ ಫಾಲ್ಸ್ಗೆ ಈ ಡ್ಯಾಮ್ನಿಂದಲೇ ನೀರನ್ನು ಬಿಡಲಾಗುತ್ತದೆ. ಸದ್ಯಕ್ಕೆ ಹಿಡ್ಕಲ್ ಡ್ಯಾಮ್ನ ಎಲ್ಲ ಗೇಟ್ಗಳು ಬಂದ್ ಆಗಿರುವುದರಿಂದ ಗೋಕಾಕ್ ಫಾಲ್ಸ್ನಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಈ ಹಿಡ್ಕಲ್ ಡ್ಯಾಮ್ಗೆ ರಾಜಾ ಲಕಂಗೌಡ ಸರ್ದೇಸಾಯಿ ಜಲಾಶಯ ಅಂತಲೂ ಕರೆಯುತ್ತಾರೆ. ಇವರು ಇಲ್ಲಿನ ವಂಟಮೂರಿ ಸಂಸ್ಥಾನದ ಜಮೀನ್ದಾರರಾಗಿದ್ದರು. ಅವರ ಮನೆ ವಂಟಮೂರಿ ಪ್ಯಾಲೇಸ್ ಈ ಹಿಡ್ಕಲ್ ಡ್ಯಾಮ್ನ ಬ್ಯಾಕ್ ವಾಟರ್ನಲ್ಲಿ ಮುಳುಗಿ ಹೋಗಿದೆ. ಇದು ಹಿಡ್ಕಲ್ ಡ್ಯಾಮ್ನ ವ್ಯೂ ಪಾಯಿಂಟ್ ಆಗಿದೆ. ಇವರು ಹಿಡ್ಕಲ್ ಡ್ಯಾಮ್ನ ಶಿಲ್ಪಿ SJ ಬಾಳೆಕುಂದ್ರಿ ಇಂಜಿನಿಯರ್. ಹಿಡ್ಕಲ್ ಡ್ಯಾಮ್ನ ಟೋಟಲ್ ಸರ್ಫೇಸ್ ಏರಿಯಾ 63.38 ಸ್ಕ್ವೇರ್ ಕಿಲೋಮೀಟರ್ಸ್ ಆಗಿದ್ದು ಹಾಗೂ ಎತ್ತರ 62.48 ಮೀಟರ್ ಆಗಿದೆ. ಈ ಡ್ಯಾಮ್ಗೆ 10 ಗೇಟ್ಗಳಿವೆ. ಈ ಡ್ಯಾಮ್ನ ಟೋಟಲ್ ವಾಟರ್ ಸ್ಟೋರಿಂಗ್ ಕೆಪಾಸಿಟಿ 51.16 TMC ಇದೆ. ಈ ಡ್ಯಾಮ್ನಿಂದ ಸುಮಾರು 8,20,000 ಎಕರೆ ಜಮೀನಿಗೆ ನೀರಾವರಿ ಸೌಲಭ್ಯ ಸಿಗುತ್ತಿದೆ. ಈ ಹಿಡ್ಕಲ್ ಡ್ಯಾಮ್ ಅನ್ನು ಘಟಪ್ರಭಾ ನೀರಾವರಿ ಯೋಜನೆ ಅಡಿಯಲ್ಲಿ 1977ರಿಂದ 2009 ತನಕ 3 ಹಂತಗಳಲ್ಲಿ ನಿರ್ಮಿಸಲಾಗಿದೆ. ಸದ್ಯಕ್ಕೆ ಇಲ್ಲೊಂದು ವಾಟರ್ ಪಾರ್ಕ್ನ ನಿರ್ಮಾಣ ಕೂಡ ಭರದಿಂದ ಸಾಗಿದೆ. ಓಕೆ ಗೆಳೆಯರೆ, ಫೈನ್. ಇಲ್ಲಿಗೆ ನಾನು ನನ್ನ ಲೋಗನ್ನು ಎಂಡ್ ಮಾಡ್ತಾ ಇರುವೆ. ಐ ಹೋಪ್ ನಿಮಗೆ ಇದರಿಂದ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಮತ್ತೆ ಮತ್ತೊಂದು ಲೋಗ್ನಲ್ಲಿ ಮತ್ತೆ ಸಿಗುವೆ. ಥ್ಯಾಂಕ್ ಯು ಸೋ ಮಚ್.